ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಕಾಗತಿ ವೆಂಕಟರತ್ನಂರವರಿಗೆ ಹೃದಯ ಸ್ಪರ್ಶಿ ಸನ್ಮಾನ. ಚಿಂತಾಮಣಿ ನಗರದ ಪ್ರಭಾಕರ್ ಬಡಾವಣೆಯಲ್ಲಿರುವ ತಾಲೂಕು ಹಿರಿಯ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳಾದ ಶ್ರೀಮತಿ ವೈ ಸರಸ್ವತಮ್ಮ ಶಿವಪ್ಪರವರ ನಿವಾಸದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಬುಧವಾರದಂದು ಆಯೋಜಿಸಲಾಗಿದ್ದ ಮನೆಗೊಂದು ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಯಾದ ಸನ್ಮಾನ್ಯ ಕಾಗತಿ ವಿ ವೆಂಕಟರತ್ನಂರವರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು. ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಧಾನ ವೇದಿಕೆಯಲ್ಲಿ ಹಲವು ಗಣ್ಯಮಾನ್ಯರನ್ನು ಸನ್ಮಾನಿಸಲಿದ್ದು, ಅವರುಗಳಲ್ಲಿ ಕಾಗತಿ ವೆಂಕಟರತ್ನಂ ರವರು ಸಹ ಒಬ್ಬರಾಗಿರುವುದು ವಿಶೇಷವಾಗಿದೆ. ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ವೆಂಕಟರತ್ನಂರವರು ಮಾತನಾಡಿ, ಸಾಹಿತ್ಯ ಮತ್ತು ಇತರೆ ಸಮಾಜಮುಖಿ ಕಾರ್ಯಗಳಲ್ಲಿ ಸೇವೆ ಮಾಡಲು ಸಹಕರಿಸಿದ ಹಾಗೂ ಸಹಕರಿಸುತ್ತಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು. ತಾಲೂಕು ಕಸಾಪ ಅಧ್ಯಕ್ಷರಾದ NV ಶ್ರೀನಿವಾಸನ್ ರವರು ಮಾತನಾಡಿ, ಕಾಗತಿ ವೆಂಕಟರತ್ನಂರವರು ಮಾಡುತ್ತಿರುವ ಸಾಹಿತ್ಯ ಮತ್ತು ಇತರೆ ಸೇವಾ ಕಾರ್ಯಗಳ ಬಗ್ಗೆ ತಿಳಿಸಿದರು. ಇವತ್ತು ಪ್ರಸ್ತುತ ಸನ್ನಿವೇಶಗಳಲ್ಲಿ ಪ್ರಶಸ್ತಿಗಳು ಅನ್ನೋದು ನಾವು ಅರ್ಜಿ ಹಾಕ್ಕೋಬೇಕು. ಅರ್ಜಿ ಹಾಕಿದ ಮೇಲೆ ಸುಮಾರು ಜನ ಅರ್ಜಿಗಳಾಗ್ತಾರೆ. ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಕೆಲವೊಂದು ಲಾಬಿಗಳ ಮೂಲಕ ಅರ್ಜಿಗಳು ಇತ್ಯರ್ಥ ಆಗಿ ಯಾರಿಗೆ ಬೇಕೋ ಅವ್ರಿಗೆ ಪ್ರಶಸ್ತಿಗಳು ಬರುವಂಥ ಸನ್ನಿವೇಶಗಳು ಇವತ್ತು ನಮ್ಮಲ್ಲಿ ಸೃಷ್ಟಿಯಾಗಿದೆ. ಆದರೆ ಪ್ರಶಸ್ತಿಗೆ ಅರ್ಜಿ ಹಾಕ್ದಿರಾ ಪ್ರಶಸ್ತಿಗಳಿಂದ ದೂರ ಇದ್ದು ನಾವು ಸಾಹಿತ್ಯ ಸೇವೆ ಅಥವಾ ನಾವು ಯಾವುದಾದ್ರೂ ಒಂದು ಸೇವೆಯನ್ನು ಮಾಡಿದಾಗ ಆ ಪ್ರಶಸ್ತಿಗಳು ನಮ್ಮನ್ನೇ ಹುಡ್ಕೊಂಡು ಬರ್ತವೆ ಅನ್ನೋದಕ್ಕೆ ನಮ್ಮ ಕಾಗತಿ ವೆಂಕಟರತ್ನಂ ಸರ್ ಅವರು ಒಂದು ಉತ್ತಮ ನಿದರ್ಶನ. ಏಕೆಂದರೆ ಈಗಾಗಲೇ ಹಿಂದೆ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಒಕ್ಕೊರಲಿನಿಂದ ಸರ್ವಾನುಮತದಿಂದ ಅವರನ್ನ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದಾಗ ನನಗೆ ಈ ವರ್ಷ ಬೇಡ, ಇನ್ನೂ ನನಗಿಂತ ಉತ್ತಮ ಸೇವೆ ಸಲ್ಲಿಸಿರೋರಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಸಮ್ಮೇಳನದ ಅಧ್ಯಕ್ಷ ಪಟ್ಟವನ್ನ ನಿರಾಕರಿಸಿ ಬೇರೊಬ್ಬರಿಗೆ ಅದು ಹೋಗುವಂತೆ ಮಾಡಿದ ಒಬ್ಬ ಸಹೃದಯಿಗಳು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೇನೆ ಅವರು ಶ್ರವಣಬೆಳಗೊಳದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕವನ ವಾಚನಕ್ಕೆ ಆಯ್ಕೆ ಮಾಡಿದ್ರು. ಆವಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು ಅವ್ರ ಸ್ವಂತ ಖರ್ಚಿನಲ್ಲಿ. ಹೀಗೆ ಹಲವಾರು ಪ್ರಶಸ್ತಿಗಳು ಮೈಸೂರಿನಿಂದ ಬೇರೆ ಅಮೇರಿಕ ದೇಶದಲ್ಲಿ ನಮ್ಮ ವೆಂಕಟರತ್ನಂ ಸರ್ ಅವರ ಒಂದು ಕವನಗಳು ಅಲ್ಲಿ ಪ್ರಕಟಣೆಗೊಂಡಿದ್ದಾವೆ ಅಂದ್ರೆ ಇದೆಲ್ಲ ನಮಗೊಂದು ಹೆಮ್ಮೆ. ಅಂತ ಕನ್ನಡ ಈಗ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಚಿಂತಾಮಣಿ ಸಾಹಿತ್ಯ ರತ್ನ ವೆಂಕಟರತ್ನಂ ಸರ್ ಅವರಿಗೆ ಅವರ ಸಾಧನೆಯನ್ನ ಪರಿಗಣಿಸಿ ನಮ್ಮ ಸಾಹಿತ್ಯ ಸಮ್ಮೇಳನದ ಆಯ್ಕೆ ಸಮಿತಿಯವರು ಈ ಒಂದು ಸಾಧನೆಗೆ ಅವರಿಗೆ ಸನ್ಮಾನಕ್ಕೆ ಆಯ್ಕೆ ಮಾಡಿದ್ದು ಈಗ ಅವರು ಸನ್ಮಾನಕ್ಕೆ ಭಾಜನರಾಗಿದ್ದಾರೆ. ಹಾಗಾಗಿ ನಾವು ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಘಟಕದಿಂದ ಆತ್ಮೀಯವಾಗಿ ಗೌರವಿಸಿ ಶುಭ ಕೋರಿ ಅವರಿಗೆ ಅನೇಕ ಇನ್ನೂ ಉತ್ತಮವಾದ ಪ್ರಶಸ್ತಿಗಳು ಬರಲಿ ಅಂತ ಆಶಿಸ್ತಾ ಇದ್ದೀವಿ. ಹಾಗೆ ಇವತ್ತು ನಮ್ಮ ಆತ್ಮೀಯರು ಅಣ್ಣನವರಾದಂಥ ಕೆ ರಮಣಾರೆಡ್ಡಿ ಅವರು ಕಿರು ಗೌರವವನ್ನು ಕೊಟ್ಟಿದ್ದಾರೆ. ಅವರು ಈ ಗೌರವವನ್ನು ಸ್ವೀಕರಿಸಿಬಿಟ್ಟು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನೂ ಅನೇಕ ಪ್ರಶಸ್ತಿಗಳು ಬರಲಿ ಅಂತ ನಾವು ಚಿಂತಾಮಣಿ ತಾಲೂಕಿನ ಎಲ್ಲ ಕನ್ನಡಾಭಿಮಾನಿಗಳು ನಾಗರಿಕರು ಎಲ್ಲರ ಪರವಾಗಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ಈ ಗ್ರಾಮ ಹಳ್ಳಿಯಲ್ಲಿ ಹುಟ್ಟಿ ಅವರು ಕೂಡ ಹಳ್ಳಿ ಆದರೇನು ದಿಲ್ಲಿ ಆದರೇನು ಈ ಕನ್ನಡಾಭಿಮಾನ ಅನ್ನೋದು ಆ ರೀತಿ ಒಂದು ಸೆಳೆತ ವ್ಯಾಮೋಹ ಸುಮಾರು ಒಂದು 20 ವರ್ಷಗಳ ಮೇಲಿಂದ ನಮ್ಮ KS ನೂರುಲ್ಲ ಆತ್ಮೀಯ ಮಿತ್ರರಾದ ನೂರುಲ್ಲ ಅವರು, ಶಿವ ಮಂಜುನಾಥ್, ನಮ್ಮ NV ಶ್ರೀನಿವಾಸನ್, ಈ ಥರ ಒಂದು ಆತ್ಮೀಯರ ಒಂದು ಪ್ರೋತ್ಸಾಹ ಒಂದು ಸಹಕಾರದಿಂದ ಏನೋ ಕನ್ನಡ ಕ್ಷೇತ್ರದಲ್ಲಿ ಸುಮಾರು ಇಷ್ಟು ವರ್ಷಗಳಿಂದ ಕೂಡ ಶಾಲೆಗಳಿಗೂ ಈ ಕಾರ್ಯಕ್ರಮ ಮಾಡೋದು ಮತ್ತು ಮನೆಗೊಂದು ಕವಿಗೋಷ್ಠಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೆ ನಾನು. ಶ್ರೀನಿವಾಸ ಅವರು ಹೇಳಿದಾಗೆ ನಾನು ಯಾವತ್ತೂ ಕೂಡ ಒಂದು ಜಿಲ್ಲಾ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಅವರು ವೆಂಕಟಾಚಲಪತಿ ಸರ್ ಅವರು ಸಹಾಯಕ ನಿರ್ದೇಶಕರಾಗಿದ್ದರು. ಅಣ್ಣ ಒಂದು ಪತ್ರ ಕಳಿಸೋಣ ಒಂದು ಅಂತ ಹೇಳಿದ್ರು. ಮತ್ತು ನಮ್ಮ ಕೈವಾರ ಶ್ರೀನಿವಾಸ ಅವರು ಅದೇ ರೀತಿ ಹೇಳಿದರು, ದಿವಂಗತ ರಘು ಸರ್ ಒಂದು ಪತ್ರ ಕೊಡಿ ಸರ್, ಅಷ್ಟು ಕೇಳಬೇಕೆ ನಿಮ್ಮನ್ನು ಅಂತ. ಯಾರು ಹೇಳಿದ್ರು ನಾನು ಕಳಿಸ್ಲಿಲ್ಲ. ಕೊನೆಗೆ ಬಿಡ್ರಿ ಅವ್ರು ಪತ್ರ ಕೊಡೋದಿಲ್ಲ ಅಂಥೇಳಿ ಅವರೇ ಜಿಲ್ಲಾ ಒಂದು ಸಾಹಿತ್ಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರು ಕೊಟ್ಟರು. ಹೀಗೆ ಜೀವನದಲ್ಲಿ ಯಾವುದೇ ರೀತಿ ನನ್ನ ಕೈಲಾದಷ್ಟು ಒಂದು
ಏನು ಆಗುತ್ತೋ ಕನ್ನಡ ನನಗೋಸ್ಕರ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಚಿಂತಾಮಣಿಯಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಬೇಕು ಅಂತ ಹೇಳಿದ್ರೆ, ಚಿಂತಾಮಣಿಯಲ್ಲಿ ನಮ್ಗೆ ಯಾರು ಕೂಡ ಏನಾದರೂ ಒಂದು ಪುಸ್ತಕ ಬರೆಯೋದ್ರೆ ನಮಗೆ ಗೊತ್ತಿಲ್ಲ. ಲಕ್ಷ್ಮಣರಾವ್ ಸರ್ ಅವರು ಜನಪ್ರಿಯ ಕವಿಗಳು. ಒಬ್ಬರಾದರೂ ಕೂಡ ಒಂದೇನಾದರೂ ಬರೆಯಪ್ಪ ಅಥವಾ ಇನ್ನೊಂದು ಯಾರು ಕೂಡ ನಮಗೆ ಪ್ರೋತ್ಸಾಹ ನೀಡಿದವರಿಲ್ಲ. ನಾನು ನಮ್ಮ ಜೊತೆಯಲ್ಲಿದ್ದವರಿಂದ ನೂರುಳ್ ಆಗ್ಬೋದು, ನೂರುಳ್ ಮಗ ಆಗ್ಬೋದು, ಮಂಜುನಾಥ್ ಆಗ್ಬೋದು, ಸುಮಾರು 16 ಜನರಿಗೆ ನಾನೇ ಪ್ರೇರೇಪಿಸಿ ಅವರು 16 ಪುಸ್ತಕ ತಂದಿದ್ದಾರೆ. ಈಗ ಕವನ ಸಂಕಲನ ಆಗ್ಬೋದು, ಚುಟುಕು ಸಂಕಲನ ಆಗ್ಬೋದು, ಕಥಾ ಸಂಕಲನ ಆಗ್ಬೋದು, 16 ಪುಸ್ತಕಗಳು ಅವ್ರು ತಂದಿದ್ದಾರೆ. ನಮ್ಗೆ ಯಾರು ಒಬ್ಬರು ಕೂಡ ನಮಗೆ ಪ್ರೋತ್ಸಾಹ ನೀಡಿದವರು ಒಂದು ಮಾತು ಬಾಯಿ ಬಿಟ್ಟು ಒಂದು ಮಾತು ಹೇಳಿದವರಲ್ಲ. ಅದೇ ರೀತಿ ನಾನು ಕೂಡ ನಮ್ಮ ಮಕ್ಕಳಿಂದ ಬಳಸಿರೋದು. ನಾನು ಕಥೆ, ಕವನಗಳು, ಚುಟುಕುಗಳು, ಈ ರೀತಿ ಪ್ರಬಂಧಗಳೆಲ್ಲ ಬರೆದು ಈಗ 30ನೇ ಕೃತಿ ಕಾದಂಬರಿ ಈ ತಿಂಗಳು ಬಿಡುಗಡೆ ಆಗ್ತಾರೆ. ಶ್ರೀನಿವಾಸ್ ಅವರು ಬಿಡುಗಡೆ ಮಾಡಿಸ್ತಾ ಇದ್ದಾರೆ ಅವರ ಕುವೆಂಪು ಜನ್ಮದಿನಾಚರಣೆ. ಅದರಿಂದ ಅವಳು ಹಳ್ಳಿಯವನಾಗಿ ನಾನು ಈ ಮಟ್ಟಕ್ಕೆ ನಿಮ್ಮೆಲ್ಲರ ಸಹಕಾರ, ಒಂದು ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸಗಳಿಂದ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯಿತು. ನಮ್ಮ ಆತ್ಮೀಯರಾದಂಥ ರಮಣಾರೆಡ್ಡಿ ಸರ್ ಅವರು ನಮಗೆ ಅವರು ಮುಖ್ಯೋಪಾಧ್ಯಾಯರು ಅಂತ ನಾನು ಭಾವಿಸಿಲ್ಲ. ಅವರು ನಮಗೆ ಆತ್ಮೀಯ ಗೆಳೆಯರು. ಅವರು ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿದ್ದಾಗ ಏನೇ ಕನ್ನಡ ಕೆಲಸ ಇದ್ದರೂ ಕೂಡ ನಾವು ಕೇಳ್ತಾ ಇರಲಿಲ್ಲ. ಮೊದಲು ಪತ್ರಿಕೆಗೆ ಹೇಳಿಕೆ ಕೊಟ್ಟುಬಿಟ್ಟು ಮತ್ತೆ ಇವಾಗ ಸರ್ ನಿಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂತ ಹೇಳೋದು. ಮಾಡ್ಕೊಳ್ಳಿ, ನಿಮ್ಗೆ ಏನು ಅನುಕೂಲ ಬೇಕಾದ್ರೆ ಕೊಡ್ತೀನಿ ಅಂತ. SSLC ಅನುತ್ತೀರ್ಣ ಮಕ್ಕಳಿಗೆ ನಾನು ಶ್ರೀನಿವಾಸ ರೆಡ್ಡಿ ಸರ್ ಬರ್ತುಬಿಟ್ಟೆ. ನಾನು ಶ್ರೀನಿವಾಸ ರೆಡ್ಡಿ ಮತ್ತು ನಮ್ಮ SFS ಸುರೇಶ್ ಇವರೆಲ್ಲ ಹಿಂದಿನಿಂದ ಕೂಡ ನಮ್ಮ ಜೊತೆಯಲ್ಲಿ ಎಲ್ಲ ನಾವೆಲ್ಲ ಮೇಲೆ ಬಂದವ್ರೆ. ನಾವೆಲ್ಲ ನಮ್ಮ ರಮಣಾರೆಡ್ಡಿ ಸರ್ ಅವರು ಅನುತ್ತೀರ್ಣ SSLC ಮಕ್ಕಳಿಗೆ ಒಂದು ಪಾಠ ಹೇಳ್ಕೊಡ್ಬೇಕು ಅಂದ್ಬಿಟ್ಟು ನಾನು ಇದರಲ್ಲಿ ಶಾಲೆ ಸರ್ ಅದು ಅಲ್ಲ ಮೊದಲು ನವೀನ ಶಾಲೆಯಲ್ಲಿ ಪ್ರಾರಂಭ ಮಾಡಿದೆ. ಮತ್ತು ಅನಾನುಕೂಲ ಆಯಿತು. ಕೊನೆಗೆ ನಾನು ಮನೆಯಲ್ಲೇ ಮಾಡ್ತಾಯಿದ್ದೆ. SS ಶ್ರೀನಿವಾಸ ರೆಡ್ಡಿ ಸರ್ ಅವರು ಯಾಕೆ ನಮ್ಮ ರಮಣಾರೆಡ್ಡಿ ಅಂತ ಬಿಟ್ಟು ಹೊಸಬರು ಮುಖ್ಯೋಪಾಧ್ಯಾಯ ಬಂದಿದ್ದಾರೆ, ಬನ್ನಿ ಮನೆಗೆ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಎಲ್ಲ ಪಾಠ ಮಾಡಿದ್ರು, ಎಲ್ಲ ಬಂದು ಪಾಠ ಮಾಡ್ತಿದ್ರು. ನಾವು ಸುಮ್ಮನೆ ಮುಂದೆ ನಿಂತ್ಕೊಂಡಿದ್ದು ಅಷ್ಟೇ ಅಲ್ಲ. ಉಚಿತ ಪಾಠ, ಉಚಿತ ಊಟ ಕಾರ್ಯಕ್ರಮ ಅದಾವು. ರಮಣಾರೆಡ್ಡಿ ಸರ್ ಮನೆಗೆ ಬೇಡ ಬಿಡಿ ಶ್ರೀನಿವಾಸ ರೆಡ್ಡಿ ಈಗ ಹೆಡ್ ಮಾಸ್ಟರ್ಗಳು ಏನು ನಮಗೆ ಸಹಕಾರ ನೀಡೋದಿಲ್ಲ ಅಂತ ಹೇಳಿದ್ರೆ, ಬನ್ನಿ ಹೇಳ ನೀವು ಕರ್ಕೊಂಡಾದ್ರೆ ಹೇಳಿದ್ರೆ ಅವರು ಏನು ಮಾತಾಡಲಿಲ್ಲ. ಅವರು ಬರುವಂತಾಗಿ ಹಾಲು ಕುಡೀರಿ ಮೊದಲು ಅಂತ ಕುಡಿದ್ಮೇಲೆ, ಸರಿ ಏನೇ ನೀವು ಯೋಚನೆ ಮಾಡಬೇಡಿ, ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಶಿವಪ್ರಸಾದ್ ಕೂಡ ಇದ್ದರಲ್ಲಿ ಇವರೆಲ್ಲ ಬಂದು ಇವರೆಲ್ಲ ಉಚಿತ ಪಾಠ ಅವರೆಲ್ಲ ಪಾಠ ಮಾಡೋರು. ಶ್ರೀನಿವಾಸ ರೆಡ್ಡಿ ಅವರು ಇವರೆಲ್ಲ ಬಂದು ಉಚಿತ ಪಾಠ ಮಾಡ್ತಾಯಿದ್ರು. ಹೀಗೆ 1000 ವಿದ್ಯಾರ್ಥಿಗಳಿಗೆ 10 ವರ್ಷ ಪಾಠ ಹೇಳ್ಕೊಟ್ವಿ. ಸುಮಾರು 600 ಜನ ವಿದ್ಯಾರ್ಥಿಗಳು ಇವತ್ತು SSLC ಪಾಸಾಗಿ ಮುಂದೆ ಹೋಗಿದ್ದಾರೆ. ಅದು ದೊಡ್ಡ ಒಂದು ಹೆಗ್ಗಳಿಕೆ. ಈ ರೀತಿ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸಗಳಿಂದ ಏನೋ ಕನ್ನಡ ಮುಂದೆ ಸೇವೆ ಇಷ್ಟು ಮಾಡೋಕ್ಕೆ ಸಾಧ್ಯ ಆಯಿತು. ಈಗ ಹೇಳಿದಾಗೆ ನಮ್ಮ ಶ್ರೀನಿವಾಸ ಸರ್ ಅವ್ರು ಹೇಳಿದಾಗೆ ನನಗೆ ಕನಸು ಮನಸ್ಸಿನಲ್ಲಿ ಕೂಡ ಗೊತ್ತಿಲ್ಲ. ನನಗೆ ಸನ್ಮಾನ ಅಂದರೆ ನಾನೇನು ಹೇಳ್ತೀನಿ ಅಂತ ಹೇಳಿ, ಸನ್ಮಾನಗಳಂದರೆ ನನಗೆ ಅಲರ್ಜಿನ ಒಂದು ರೀತಿ. ಬೇಡ, ಯಾರಿಗಾದ್ರೂ ಮಾಡಿ ಅಂತಲೇ ನನಗೆ ಹೇಳೋದು. ಮತ್ತು ಪ್ರತಿ ತಿಂಗಳು ಕೂಡ ನಾನು ಈಗ ಚಿಂತಾಮಣಿ ತಾಲೂಕು ಲಯನ್ಸ್ ಕ್ಲಬ್ ಅಧ್ಯಕ್ಷ ಬೇರೆ ಆಗಿದ್ದೀನಿ. ಮತ್ತು ಸಾಹಿತ್ಯ ಪರಿಷತ್ ವೇದಿಕೆಯಿಂದ ಸನ್ಮಾನಗಳು ಯಾರಿಗೂ ಮಾಡ್ತಾನೆ ಇರ್ತೀನಿ. ಮತ್ತು ದೇವಸ್ಥಾನ, ಮುನೇಶ್ವರ ಸ್ವಾಮಿ ದೇವಸ್ಥಾನ ಬಡವಾರಲ್ಲಿ ಈ ಥರ ಮಾಡ್ತಾನೆ ಇರ್ತೀನಿ. ಅದನ್ನ ಸನ್ಮಾನಗಳಿಗೆ ನನಗೆ ಯಾತಕ್ಕೆ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಆದರೆ ಈಗೇನಾಗಿದೆ ಅಂದರೆ, ಈ ಸನ್ಮಾನ ಅಂದರೆ ಇದು ಅಂತಿಂತ ಸನ್ಮಾನ ಅಲ್ಲ. ಇವತ್ತು ಬೆಳಗ್ಗೆಯಿಂದ 4 ಜನ ದೂರವಾಣಿ ಮಾಡಿದ್ರು ಮಂಡ್ಯದಿಂದ. ಸರ್ ನೀವು ಬರ್ತಾಯಿದ್ದೀರಾ, ಎಷ್ಟೊತ್ತೇ ಬರ್ತೀರಿ, ನಾವು ಅಲ್ಲಿರ್ತೀವಿ, ಫೋನ್ ಮಾಡಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಒಳಗಡೆ ಬಿಡ್ತೀವಿ ಅಂತ. ಇನ್ನೊಬ್ರು DC ಆಫೀಸಿಂದ ಒಬ್ರು ಫೋನ್ ಮಾಡಿದ್ರು, ನೀವು ಬರ್ತಾಯಿದ್ದೀರಲ್ವ, ಎಷ್ಟೊತ್ತೇ ಬರ್ತೀರಾ ಅಂತ. ಈಗ 4-6 ಜನ ನೋಡಿ ಸನ್ಮಾನ ಅಂತ ಹೇಳಿದ್ರೆ ಎಲ್ಲ ಅದರಲ್ಲಿರೋರೆಲ್ಲರೂ ಕೂಡ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಸುಮಾರು ಜನ, ನಮ್ಮ ದೇಶದವರು ಹೊರಗಡೆ ಇರೋರು, ಮತ್ತು ಹಿರಿಯ IAS ಅಧಿಕಾರಿಗಳು, ಇಂಥ ದೊಡ್ಡ ಇವರಿದು. ಅವರ ಮಧ್ಯೆ ನಮಗೂ ಕೂಡ ಒಂದು ಅವಕಾಶ ಸಿಕ್ಕಿರೋದು ಖಂಡಿತವಾಗ್ಲೂ ಕೂಡ ಒಂದು ಹೆಮ್ಮೆ ಪಡುವಂಥ ವಿಷಯನೇ ಇದು. ಸನ್ಮಾನ ಅಂತ ಹೇಳಿದ್ರೆ ಬರೀ ಶಾಲೋಸಿ ನೆನಪಿನ ಕಟ್ಟಿ ಕೊಡೋದಲ್ಲ, ಅಂಥವ್ರ ಮಧ್ಯೆ ನಾವು ಒಂದು ದೊಡ್ಡ ಪ್ರಧಾನ ವೇದಿಕೆಯಲ್ಲಿ ಒಂದು ಗೌರವ ಸಿಗ್ತಾ ಇರೋದು ಖಂಡಿತವಾಗ್ಲೂ ನನಗೆ ಹೆಮ್ಮೆಯ ವಿಷಯ ಅಂತ ತಿಳಿಸ್ತಾ, ನಿಮ್ಮೆಲ್ಲರಿಗೂ ವಿಶೇಷವಾಗಿ ರಮಣಾರೆಡ್ಡಿ ಸರ್ ಎಲ್ಲರಿಗೂ ಕೂಡ ಅನೇಕ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.